ಬಂಧುಗಳೇ, ಮೈಸೂರು ರಾಮನಾಥಪುರ ವಿಲಾಗ್ನ 5ನೇ ಸಂಚಿಕೆಗೆ ಸ್ವಾಗತ. ಚೈತ್ರ ಮಾಸ ಆರ್ದ್ರ ನಕ್ಷತ್ರ, ನಮ್ಮ ಶ್ರೀಭಾಷ್ಯಕಾರರ ತಿರುನಕ್ಷತ್ರ. ಅಂದು ಬೆಳಗ್ಗೆ ಅತ್ಯಂತ ಸುಂದರವಾದಂಥ ಮುಂಜಾನೆ, ಸೂರ್ಯೋದಯವಾಗುವಂತಹ ಸಮಯ. ಈ ಸಮಯದಲ್ಲಿ ಎಲ್ಲ ಕಡೆ ಚಿಲಿಪಿಲಿ ಎನ್ನುವಂತಹ ಹಕ್ಕಿಗಳ ಶಬ್ದಗಳೊಂದಿಗೆ ಹಾಗೆ ಮೆಲ್ಲಗೆ ಹರಿಯುತ್ತಿರುವಂತಹ, ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವಂತಹ ನೀರಿನ ಶಬ್ದ. ಆ ಕಾವೇರಿ ತಾಯಿ ಹಾಗೆ ಬಂಡೆಗಳ ಮಧ್ಯೆ ಸಣ್ಣದಾಗಿ ಹೀಗೂ ಹಾಗೂ ಹೋಗ್ತಾ ಇರುವಂಥದ್ದು ನಮ್ಮ ಮನಸ್ಸಿಗೆ ಬಹಳ ಸಂತೋಷವನ್ನು ಕೊಡುತ್ತದೆ. ನಾವು ಇವತ್ತು ಇಲ್ಲಿ ಬಂದಿರುವಂತಹ ಸ್ಥಳ, ಈ ಕಾವೇರಿ ದಂಡೆ ಏನಿದೆ, ಇದಕ್ಕೆ ಗಾಯತ್ರಿ ಶಿಲಾ ಅನ್ನುವಂತಹ ಹೆಸರಿದೆ. ಮೊದಲಿಗೆ ಕಾವೇರಿಯಲ್ಲಿ ಸಂಕಲ್ಪದೊಂದಿಗೆ ಸ್ನಾನ, ನಂತರ ತಿರುಮಣ್ಕಾಪುಗಳ ಧರಣೆ, ಅದಾದ ಮೇಲೆ ಪ್ರಾತಃ ಸಂಧ್ಯಾ ವಂದನೆ ಅಂದರೆ ಬೆಳಗ್ಗಿನ ಸಂಧ್ಯಾ ವಂದನೆ, ಇವೆಲ್ಲವನ್ನು ನಾವು ಇಲ್ಲೇ ಗಾಯತ್ರಿ ಶಿಲೆಯಲ್ಲಿ ಹೊತ್ತು ಮುಗಿಸಿದ್ವು. ಶ್ರೀರಾಮಚಂದ್ರ ಪರಿವಾರ ಮಾತ್ರ ಅಲ್ಲ, ಸ್ವಾಮಿ ರಾಮಾನುಜರ ಪಾದಸ್ಪರ್ಶ ಇರುವಂತಹ ಊರು ಕೂಡ ಇದು. ಅಂತಹ ಊರಿನಲ್ಲಿ, ಅದು ಇಂತಹ ಕಾವೇರಿ ದಂಡೆಯಲ್ಲಿ, ನಾವು ಗಾಯತ್ರಿ ಶಿಲೆಯಲ್ಲಿ ಸ್ವಾಮಿ ಭಾಷ್ಯಕಾರರ ತಿರುನಕ್ಷತ್ರದಂದು ಅನುಷ್ಠಾನಗಳನ್ನು ಮಾಡುವಂಥದ್ದು ಭಗವತ್ ಸಂಕಲ್ಪವೇ, ಅಹೋಭಾಗ್ಯವೇ ಸರಿ. ಕಾವೇರಿ ದಂಡೆಯ ಈ ಭಾಗದಲ್ಲಿ ಎತ್ತರವಾದ ಹಳೆಯ ಶಿಲ್ಪಗಳನ್ನು ನೋಡಬಹುದು. ನಮ್ಮ ಸ್ವಾಮಿ ಯಾವುದೇ ಪ್ರಯಾಣಕ್ಕೂ ಹೋದರೂ ಕೂಡ ತಮ್ಮ ಅನುಷ್ಠಾನಗಳಲ್ಲಿ ಯಾವುದೇ ರೀತಿಯಾದ ಕೊರತೆಗಳನ್ನು ಇಟ್ಟುಕೊಳ್ಳೋದಿಲ್ಲ. ತಾವು ಯಾವಾಗಲೂ ಬಾವಿಯ ತೀರ್ಥವನ್ನು ಅಥವಾ ನದಿಯ ತೀರ್ಥವನ್ನೇ ಅಡಿಗೆಗಾಗಲಿ ತಮ್ಮ ಒಂದು ಉಪಯೋಗಕ್ಕಾಗಲಿ ಉಪಯೋಗಿಸುವಂಥದ್ದು. ಅದರ ಜೊತೆಗೆ ಸ್ವಾಮಿ ಸ್ವಯಂ ಪಾಕವನ್ನು ಮಾಡಿಕೊಂಡು ನಮಗೂ ಕೂಡ ಅದನ್ನು ಸವಿಯುವಂತಹ ಒಂದು ಭಾಗ್ಯವನ್ನು ಕೊಟ್ಟರು. ಈ ಊರಿನ ಎಲ್ಲೆಯವರೆಗೂ ನಮ್ಮ ಸ್ವಾಮಿ, ಆ ಊರಿನ ಕೃಷ್ಣನ್ ಸ್ವಾಮಿ ಅನ್ನುವ ನಮ್ಮ ಸ್ವಾಮಿಯ ಆಪ್ತರೊಂದಿಗೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡು ಹಾಗೆಯೇ ಮಾತನಾಡಿಕೊಂಡು ಬಂದರು. ಇಲ್ಲಿ ನಾವು ನೋಡಿದ್ರೆ ಒಂದು ರಥ ಸಿದ್ಧವಾಗ್ತಾ ಇದೆ. ಇದು ಯಾವುದಕ್ಕಾಗಿ ಅನ್ನೋದು ಕೆಲವೇ ನಿಮಿಷಗಳಲ್ಲಿ ನಮಗೆ ತಿಳಿಯುತ್ತೆ. ಈ ರಾಮನಾಥಪುರದಿಂದ ಸುಮಾರು 24 ಕಿಲೋಮೀಟರ್ ದೂರದಲ್ಲಿರುವ ಸಾಲಿಗ್ರಾಮ ಎನ್ನುವಂತಹ ಕ್ಷೇತ್ರದಲ್ಲಿ ಇರುವಂತಹ ಒಂದು ಸಣ್ಣದಾದ ಕೊಳ. ಈ ಕೊಳದ ವಿಶೇಷತೆ ಏನು ಅಂತ ನೋಡಿದ್ರೆ, ಇದು ಸ್ವಾಮಿ ಭಾಷ್ಯಕಾರರ ತಿರುವಡಿ ಸಂಬಂಧವನ್ನು ಹೊಂದಿದೆ. ಅದು ಮಾತ್ರ ಅಲ್ಲ, ಅವರ ಶಿಷ್ಯರಾದಂತಹ ಮುದಲಿಯಾಂಡಾನ್ ಸ್ವಾಮಿಯವರ ತಿರುವಡಿ ಸಂಬಂಧವೂ ಹೊಂದಿದೆ. ಅಂತಹ ತೀರ್ಥವನ್ನ ಭಕ್ತರು ಸ್ವಾಮಿ ಶ್ರೀಭಾಷ್ಯಕಾರರ ತಿರುನಕ್ಷತ್ರದಂದು ಅಲ್ಲಿಂದ ಅಂದರೆ ಸಾಲಿಗ್ರಾಮ ಕ್ಷೇತ್ರದಿಂದ ಇಲ್ಲಿಯವರೆಗೂ, ರಾಮನಾಥಪುರದವರೆಗೂ ಸುಮಾರು 24 ಕಿಲೋಮೀಟರ್ ದೂರವನ್ನ ಕಾಲ್ನಡಿಗೆಯಲ್ಲೇ ಬರಿಗಾಲಿನಲ್ಲಿ ತಲೆಯಲ್ಲಿ ಈ ಕೊಡದ ತೀರ್ಥವನ್ನು ತೆಗೆದುಕೊಂಡು ಅಲ್ಲಿಂದ ವಿಜಯ ಮಾಡಿಕೊಂಡು ಈ ರಾಮನಾಥಪುರವರೆಗೂ ಬರ್ತಾರೆ. ಇದು ಅತ್ಯಂತ ವಿಶೇಷವಾದ ಒಂದು ಸಂಗತಿ. ಕೂಡ ಉತ್ಸಾಹದಿಂದ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನೀವೆಲ್ಲರೂ ನೋಡ್ತಾ ಇರೋ ಹಾಗೆ ಊರಿನ ಎಲ್ಲೆಯನ್ನ ಸಮೀಪಿಸುತ್ತಿದ್ದ ಹಾಗೆಯೇ ಬಹಳಷ್ಟು ಜನರು ಬಂದು ಅತ್ಯಂತ ಗೌರವದಿಂದ ನಮಸ್ಕರಿಸಿ ತೀರ್ಥವನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಇದರಲ್ಲಿ ಸಣ್ಣ ಮಕ್ಕಳು, ಯುವಕರು, ಮಧ್ಯಮ ವಯಸ್ಸಿನವರು, ವೃದ್ಧರು, ಹೆಂಗಸರು, ಹೀಗೆ ಎಲ್ಲರೂ ಸೇರಿದ್ದಾರೆ. ಇವರ ಉತ್ಸಾಹ ಹಾಗೂ ಭಕ್ತಿ ಎಲ್ಲವೂ ನಿಮಗೆ ಈ ದೃಶ್ಯಗಳ ಮೂಲಕ ಅತ್ಯಂತ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಹಾಗೆ ಸ್ವಾಗತ ಮಾಡಿದ ಸ್ಥಳದಿಂದ ಊರಿನ ಎಲ್ಲೆಯಲ್ಲಿ ಇರುವಂತಹ ಆ ರಥದವರೆಗೂ ಈ ಕೊಡವನ್ನ ಹಾಗೆಯೇ ತೆಗೆದುಕೊಂಡು ಬಂದು ಈ ರಥದಲ್ಲಿ ಆ ಕೊಡದ ತೀರ್ಥವನ್ನ ಬಿಜ ಮಾಡ್ತಾ ಇರೋದನ್ನ ನೀವೆಲ್ಲರೂ ಈಗ ನೋಡಬಹುದು.
ಊರಿನ ಎಲ್ಲೆಯಿಂದ ಪಟ್ಟಾಭಿರಾಮ ಸ್ವಾಮಿ ದೇವಸ್ಥಾನದವರೆಗೂ ಈ ರಥದ ಮೂಲಕ ಈ ತೀರ್ಥವನ್ನ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಯಿತು. ಆ ಮೆರವಣಿಗೆಯ ಸಮಯದಲ್ಲಿ ನೀವು ಅಲ್ಲಿರುವಂತಹ ಎಲ್ಲರ ಉತ್ಸಾಹವನ್ನ, ಭಕ್ತಿಯನ್ನ ನೋಡಬಹುದು. ಯಾವ ಮಟ್ಟದಲ್ಲಿ ಹೇಗೆ ಶ್ರೀಭಾಷ್ಯಕಾರರ ಮೇಲೆ ಇದೆ ಅನ್ನುವಂಥದ್ದು ನಮಗೆ ಈ ದೃಶ್ಯಗಳಿಂದಲೇ ಚೆನ್ನಾಗಿ ತಿಳಿದು ಬರುತ್ತೆ. ಭಜಯತಿ ರಾಜಂ ಭಜಯತಿ ರಾಜಂ ಭಜಯತಿ ರಾಜಂ ಭವವೀರೋ ನಮದಮತ್ತ ಗುರವಕ್ತಿಂ ಪರಪಂಚಕ ಚಿತ್ತ ಭಜಯತಿ ರಾಜಂ ಭಜಯತಿ ರಾಜಂ ಭಜಯತಿ ರಾಜಂ ಭವವೀರೋ ಹರಿರಾಜ ಸ್ವಾಹಾ ಭಜಯತಿ ರಾಜಂ ಭಜಯತಿ ರಾಜಂ ಭವವೀರೋ. ರಥದ ಮುಂದೆ ದಿವ್ಯ ಪ್ರಬಂಧದ ಗೋಷ್ಠಿಯಾದರೆ ರಥದ ಬಳಿ ಭಜಯತಿ ರಾಜಂನ ಉತ್ಸಾಹ, ಅದೇ ರಥದ ಹಿಂದೆ ವೇದ ಪಾರಾಯಣ ಗೋಷ್ಠಿ. ಇವೆಲ್ಲವನ್ನ ದಾರಿಯಲ್ಲಿ ನೋಡುತ್ತಿರುವವರು ಅಷ್ಟೂ ಜನ ಗೌರವದಿಂದ ನಮಸ್ಕರಿಸಿ ಸ್ವಾಗತಿಸುತ್ತಿದ್ದಾರೆ. ಒಂದು ಬಾರಿ ದೇವಸ್ಥಾನಕ್ಕೆ ಆ ತೀರ್ಥದ ಕೊಡ ಸೇರಿದ ನಂತರ ತಲೆಯಲ್ಲಿ ವಿಜಯ ಮಾಡಿಕೊಂಡು ಪ್ರಾಕಾರದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ನಂತರ ದೇವಸ್ಥಾನದ ಒಳಕ್ಕೆ ತೆಗೆದುಕೊಂಡು ಹೋಗಲಾಯಿತು. ராஜம் மதியத்தி ராஜம் ஹோமிரோன் இதை மாமி வளர்ந்த எப்படி கூட திருப்பி குண்டிகளை அந்த மாதிரி குண்டுட்டா இந்த நட்டு குண்டுட்டா எல்லாரும் ஹை கிளாஸ் நடத்தும் மதிய ராத்திரி எப்படி குளிர்மா ಭಜಯತಿ ರಾಜಂ ಭಜಯತಿ ರಾಜಂ ಭಜಯತಿ ರಾಜಂ ಭವವೀರೋ அనే முப்பு ஸ்லோகம் சொல்லிக்கிட்டு எப்படி ஸ்திரீகள்லாம் எப்படி பஜயதி ராஜ ஸ்தோத்திரம் சொல்லிட்டு இருக்காங்க. எல்லாரும் நூற்றுவா சொல்றான் ஸ்தோத்திரத்தை, பஜயதி ராஜ ஸ்தோத்திரம் அத்தனை பேர் நூற்றுவா சொல்றான். குதி குதின்னு இருக்கிறா, சந்தோஷம் ஆனந்தமாக இருக்கு. சரி இப்போ பூர்த்தி போது போய் சேவிக்கணும், 1 நாள் 3 மணி நேரம் அதெல்லாம் போய் சேவிக்கணும். ಸ್ವಾಮಿ ಶ್ರೀಭಾಷ್ಯಕಾರರ ತಿರುನಕ್ಷತ್ರದಂದು ನಡೆದಂತಹ ಇನ್ನೂ ಬಹಳಷ್ಟು ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳಲು ಮುಂದಿನ ಸಂಚಿಕೆಯನ್ನು ಕಾದಿದ್ದು ನೋಡಿ.